ನೋಡಿ ಮೇಡಮ್, ಇದನ್ನು ಸಾಯಿಲ್ ಮಾಯ್ಸ್ಚರ್ ಸೆನ್ಸರ್ ಅಂತ ಹೇಳ್ತೀವಿ. ಇದು ನೀವು ಏನು ಬೆಳೆ ಹಾಕಿರ್ತೀರಾ ಅಲ್ಲಿ ಯಾವ್ದಾದ್ರು, ಈಗ ಎಕ್ಸಾಂಪಲ್ 1 ಎಕರೆ ಅಂತ ತೊಗೊಂಡ್ರೆ ಅಲ್ಲಿ ಮಿಡ್ ವರ್ಷನಲ್ಲಿ ಎಲ್ಲರೂ ಮಧ್ಯದಲ್ಲಿ ಎಲ್ಲರೂ ಒಂದು ಜಾಗದಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಿರ್ತೀವಿ. ಇದು ನಿಮ್ಮ ಬೇರಿನ ಪಕ್ಕದಲ್ಲೇ ಇರುತ್ತೆ. ಸೊ ನಿಮ್ಮ ಬೇರು ಎಷ್ಟು ನೆಂದಿರುತ್ತೆ, ಇಲ್ಲ ನಿಮ್ಮ ಬೇರಿನ ಹತ್ರ ಎಷ್ಟು ನೀರಿನ ಅಂಶ ಇದೆ, ಸೊ ಇದು ಮಾನಿಟ್ರ್ ಮಾಡ್ತಾ ಇರುತ್ತೆ. ಇದೊಂದು ಸೆನ್ಸರು. ಇದಾದಮೇಲೆ ಸೆಕೆಂಡ್ ಒನ್ ನೋಡಿ, ಇದು ಬಂದು ಟೆಂಪರೇಚರ್ ಸೆನ್ಸರ್ ಅಂತ ಹೇಳ್ತೀವಿ. ಮಣ್ಣಿನಲ್ಲಿ ಎಷ್ಟು ತಾಪಮಾನ ಇದೆ, ಅಂದರೆ ಹೀಟ್ನೆಸ್, ಮಣ್ಣು ಎಷ್ಟು ಹೀಟ್ ಇದೆ ಅಂತ ಇದು ಮೆಜರ್ ಮಾಡ್ತಾ ಇರುತ್ತೆ. ಇದರ ಒಂದು ಸಹಾಯದ ಮುಖಾಂತರ ನಿಮಗೆ ಎಷ್ಟು ಅದು ನೀರು ಬೇಕು ಅದನ್ನೆಲ್ಲ ಮೆಜರ್ ಮಾಡಿ ನಿಮಗೆ ಭೂಮಿಗೆ ಅದು ಕಳಿಸುತ್ತೆ ಸರ್. ಸೊ ಇವಾಗ ನೀವು ನೋಡಿದ್ರಲ್ಲ, ಆ ಸೆನ್ಸಾರ್ ಯೂನಿಟಿಂದ ಏನು ಫೀಡ್ಬ್ಯಾಕ್ ಬರುತ್ತೆ, ಆ ಫೀಡ್ಬ್ಯಾಕು ನಮ್ಮ ಗೇಟ್ವೇಯಿಂದ ನಿಮ್ಮ ಮೊಬೈಲ್ಗೆ ಕಂಟ್ರೋಲಿಂಗ್ ಬರುತ್ತೆ. ಸೊ ಅಲ್ಲಿಂದ ನೀವು ಇನ್ ಕೇಸ್ ಏನಾದ್ರು ಆಟೋಮೆಟಿಕ್ ಆನ್ ಮಾಡ್ಕೊಂಡಿತ್ತು ಅಂತಂದರೆ ಇದರಲ್ಲಿ ನೋಡಿ, ಈ ವಾಲ್ವ್ ಆನ್ ಆಗಿ ನಿಮಗೆ ಪಂಪ್ ಆನ್ ಆಗಿ ನಿಮಗೆ ನೀರು ಇರಿಗೇಷನ್ ಆಗುತ್ತೆ. ಹೌದು ಮೇಡಮ್, ಎಲ್ಲ ಆಟೋಮೆಟಿಕ್. ಇದರಲ್ಲಿ ನಿಮಗೆ 2 ಥರ ಆಪ್ಷನ್ ಇದೆ. ನೀವು ಬೇಕಾದ್ರೆ ಆಟೋಮೆಟಿಕ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ನೀವು ಮ್ಯಾನ್ಯಲಿ ಆನ್ ಮಾಡ್ಕೊತೀನಿ ಅಂದರೆ ಮ್ಯಾನ್ಯಲಿ ಕೂಡ ಆನ್ ಮಾಡ್ಕೊಬೋದು, ಇಲ್ಲ ಟೈಮರ್ ಬೇಸ್ ಕೂಡ ಆನ್ ಮಾಡ್ಕೊಬೋದು. ಇದರಲ್ಲಿ ಯಾವುದೇ ಒಂದೇ ರೀತಿ ಆನ್ ಮಾಡ್ಕೊಬೇಕು ಅಂತ ಏನಿರಲ್ಲ. ಸೊ ಕೆಲವೊಂದ್ಸಲ ನೀವು ಎಲ್ಲರೂ ಔಟ್ಸೈಡ್ ಬಂದಿರ್ತೀರಾ, ಸೊ ಅಂಥ ಟೈಮಲ್ಲಿ ನಿಮ್ಗೆ ಆಟೋಮೆಟಿಕ್ ಬೇಕಾಗಿರುತ್ತೆ. ಸೊ ಅವಾಗ ನೀವು ಆಟೋಮೆಟಿಕ್ ಯೂಸ್ ಮಾಡ್ಕೊಬೋದು.